ಅಣ್ಣ ಏನ್ ಬಾಸು ಹೇಳ್ಬೇಕಣ್ಣ. ಕಲ್ಲೂರ್ ಕಡೆ ಕೋಳಿ ಹೋಗಿರ್ಲ್ವಾ? ಕಸ್ಕೇರಿ ಬಂದ್ರಲ್ಲ? ಬಂದಿದ್ನಲ್ಲ. ಬಂದಿದ್ದೆ. ಟೀ ಕುಡಿಯಂಬ. 2 ಮರಿ ಆಡು ಅಂತ ಕೊಟ್ಟಾನ ಅದನ್ನ. ಅಲ್ಲ ಅಲ್ಲ ಆಡೆಲ್ಲ 2 ಮರಿ ನಾವು ಅದು ಸಾಯ್ತಂಗೆಲ್ಲ ಐತೆ. 4 ತಕ ಐತೆ. ಒಂದೇ ಎಲ್ಲ ನಮ್ಮೂರಾಗ ಒಂದ್ ಆಡು ಹಿಂಗೆ ಇತ್ತು. ಅದು ನೋಡಿದ್ರೆ ಇಷ್ಟೇ ಹತ್ರ ಐತೆ, ಒಣಿಕೊಂಡ್ ಸಾಯ್ತಾ ಐತೆ. 4 ಮರಿ ಐತೆ. ಒಣಿಕೊಂಡ್ ಕಂಡ್ರಿ ಅವು ಎರಡು ಏದೈತಲ್ಲ ಅದೇ ಬೆಸ್ಟ್. ಮಾತ್ರ ಪಕ್ಕ ಒಂದೊಂದ್ ಮಳೆ ಕುಡ್ಕಂತವೆ. ಕುಡ್ಕಂತವೆ. ಒಂದೊಂದ್ ಇದ್ರಂತೂ ಇದ್ದು ಒಳ್ಳೇದು. 1-2 ತಿಂಗಳು ಕುಡಿದ್ರೆ ಆಮೇಲೆ ಹುಲ್ಲು ಸೊಪ್ಪು ತಿಂತವೆ. 3 ತಿಂಗಳು ಮರಿ ಆಮೇಲೆ ಬಚಾವ್ ಆಗ್ತವೆ. ಈಗ ಮಾತ್ರ ಮರಣ ಅಂತ ಎಲ್ಲವೂ 4 ಎಲ್ಲ 5. 5 ಹೇಗೆ ಮಾಡಿವ ಹುಲ್ ತಿನ್ನಲ್ಲವು. ಸೊಪ್ಪು ಅದಕ್ಕೋಸ್ಕರ ಎಲ್ಲಿ ಈಗ ಸೆಡೆ ಸೊಪ್ಪು ಬೆಳ್ಕೊಂಡಿಲ್ಲ. ಈಗ ಸದ್ಯಕ್ ಕೊಟ್ಟು ಆಮೇಲೆ ನಿಧಾನ ನೋಡ್ಕೊಳ. ಇಲ್ಲ ಕೆಲ್ಸಗಳವಿಲ್ಲಿ ಸ್ವಲ್ಪ ಅವೆಲ್ಲ ಮುಕ್ಕಳ್ಳಿ ಆಮೇಲೆ ನೋಡ್ಕೊಂಡು ನಿಧಾನಕ್ಕಂತ. ಅದೇ ನಾನು ನಿಮ್ ಜೊತೆ ಹೊಸಕೇರಿ ಬರೋಣ ಅನ್ಕೊಂಡಿದ್ದೆ. ಆಮೇಲೆ ಕಂದಣ್ಣ ಈ ಸರಿ ಏನಾಗೈತಿ ಗೊತ್ತಾ? 4-5 ವಾರದಿಂದ ಈ ವಾರದಾಗ ಎತ್ತಿಂದ್ರು ಕಡ್ಬವ್ರು. ಈ ವಾರದಾಗ ಹೆಟ್ ಬಿತ್ತು ಅವ್ರಿಗೆ. ಅಂಬಿಂಗಾಡಿ ಮ್ಯಾಕೆ ಅಂತ ಬರುತ್ತೆ. ಅಂಬಿಂಗಾಡಿ ಮ್ಯಾಕೆ ತಪ್ಪದ ಮ್ಯಾಕೆ ಇಷ್ಟು ಉದ್ದ ಇರ್ತದೆ. ಆಮೇಲೆ ಮಡ್ರಾಸ್ ಕುರಿ ಇಷ್ಟು ದಬಾಲ. ಅವನ್ನ ಹಬ್ಬದಾರ ತಿಂದ್ರು 400-450 ರೂಪಾಯಿ ಕೆಜಿ ನುಗ್ಗು ಮಾಡ್ಕೊಂಡ್ ತಿಂದ್ರು. ಈ ವಾರ ಯಾವನು ಮುಷ್ಟ್ ನೋಡ್ಲೇ ಇಲ್ಲ. ಹಬ್ಬೆಲ್ಲ ಖಾಲಿ ಅದು. 2 ಲೋಡ್ ತಂದಿಡ್ಸಿದ್ರು. ಯಾವ ಊರು ಅಂತ ಒಪ್ಪಿಸೋಲ್ಲ. ಅದೆಷ್ಟಕ್ಕೆ ಹೋಗುತ್ತಣ್ಣ ಅದು? ಮಾಡ್ತಿರದೆ ಎಷ್ಟಕ್ಕೆ ಹೋಗುತ್ತದು? 3 ಕೊಡ್ತಾರೆ ಅಂತ ಕೊಟ್ಟು ನಾನೇ 5 ಕೊಡ್ತೀನಿ ಅಂದ್ರಲ್ವ. ಎಲ್ಲದೂ ಕೊಡ್ತೀನಿ ಅಂದ್ರು. ಹೇಳಿ ವ್ಯಾಪಾರ ಹೇಳ್ರಿ. ನೀನೇ ಹೇಳಪ್ಪ. ನೀನ್ ತಂದಿರೋ ನೀನ್ ಹೇಳಿ ನೋಡೋಣ. ಏನೇನ್ ಹೇಳ್ತೀಯಾ, ಏನ್ ಮಾಡ್ತೀಯ? ವ್ಯಾಪಾರ ಹೇಳು. ವ್ಯಾಪಾರ ಹೇಳೋದೇನಪ್ಪ, ನೀನೇ ಹೇಳೋಣಪ್ಪ. ನೀನೊಂದ್ಸಲ ಇಷ್ಟ ಹಂಗಲ್ಲ, ನೀನ್ ಹೇಳ್ಬೇಕು ಫಸ್ಟು. ಬೆಲೆ ಇಕ್ಕಿರೆ ಹಿಂಗ್ ಹೋಗ್ತವೆ, ಹಿಂಗ್ ಮಾಡಿ ಕೇಳಿ ನಡೆದ್ರು ಕೊಡಿ, ನಡೀದಲ್ಲ ಅಂದ್ರೆ ಆತು ಅಷ್ಟೇ. ಕುರಿಗೆ ಒಂದು 13,000 ಕೊಡು ಹೆಣ್ಗುರಿಗೆ. ಆಮೇಲೆ ಅದ್ರ ಮರಿಗೆ ಒಂದು 10,000 ಕೊಡು. ಆಮೇಲೆ ಇದೈತಲ್ಲ ಸಣ್ಣ ಮರಿ, ನಾನು 9,100 ರೂಪಾಯಿ ಅನ್ನಲ್ಲ. ಒಂದ್ 2 ತಿಂಗಳು ಮೇಯಿಸಿದ್ದೀನಿ. 9,500 ಕೊಡು. 32 ಹೇಳಿ 9,500 ಕೊಡು. ಆಮೇಲೆ ಮರಿಗಳಿಗೆ 5,100 ಅಂದ್ರೆ ಒಂದ್ 100 ರೂಪಾಯಿ ತಿಂಗಳಿಗೆ 100 ರೂಪಾಯಿ ಹಾಕಿ ಕೊಡು. 2 ತಿಂಗಳು ಮೇಯಿಸಿದ್ದೀನಿ. 2 ತಿಂಗಳು 5,200 5,200 42. 42,000 ಒಟ್ಟು ಏನೋ ಮಾಡಪ್ಪ, ನಂಗೊಂಚೂರು ಹೆಲ್ಪ್ ಮಾಡು. ಅದೇ ನಾಯ್ಕೆ ಮರಿ ಬೇಡ. ಆಮೇಲೆ ಮರಿ ತಂದ್ರೆ ಬೀಜಾಗಿರೋ ಅಂತ ಮರಿ ನೋಡಿ ತರ್ಬೇಕು. ದನ ಮರಿ ಸ್ವಲ್ಪ ಮಾಡಿದ್ರೆ ಅವ್ರ ಬೆಲೆ ಇಲ್ಲ. ದನ ಮರಿ ತೂಕ ಬರ. ಅವು ಯಾವಾಗ್ಲೂ ಈ 7 ಬಂದಾಗ ಕುರಿ ಗಮನ ತಾಂಡ್ ನೋಡ್ತಾನಲ್ಲ ಅವು. ಈಗ ಅಣ್ಣ ವ್ಯಾಪಾರ ಎಷ್ಟ್ ಕೇಳ್ರಣ್ಣ ನೀವೊಂದ್ಸತಿ. ನಿಮ್ಮಿದ್ರೆ ನೀವ್ ಕೇಳ್ರಿ. ಹಂಗೆ ಏನ್ ಮಾಡೋದು? ಇನ್ನೊಂದು ಮಾತು ಹೇಳ್ಕೊಂಡ ನೀವೇ ಕೇಳ್ಬಿಡಿ, ಅವ್ರು ಹೇಳಲ್ಲ. ನೀನು 10,000 ಕೇಳ, ಅದ್ ಬೇರೆ. ನೀನ್ ಕೇಳು. 5ರಿಂದ ಎಷ್ಟ್ ಕೊಡ್ತೀಯ ಕೇಳ್ಬಿಡ್ ನೀನು. ಅದೇನು ಹೇಳಲ್ಲ. ಗೊತ್ತಿರುತ್ತೆ, ನೀವ್ ಅದ್ರಾಗೆ ಒದ್ದಾಡಿ ಪಳಗಿರ್ತೀರ. ನಾನು ಹೇಳಕ್ ಹೋದ್ರೆ ನಾನು ತಗಡ ನನ್ ಮಗ ಆಗಿರ್ತೀನಿ. ನಮ್ಮೂರಾಗ ನೆನ್ನೆ ದಿವಸ 3 ಮರಿ ಹಾಕ್ತ. 2 ಆಡು ಮರಿ 1 ಓತ್ ಮರಿ. ಅವನ್ ಏನ್ ಹೇಳ್ದ, ಆಡು ಮರಿ 2 ಮರಿ ಇದೈತೆ, 14,000ದಿಂದ 15,000 ಹೋಗ್ತವೆ ಅಂದ. ಆಕಪ್ಪ ಸಂಚೆ ಅಂದೆ. ಇನ್ನೊಂದು ಮರಿ 6,000 ಹೋಗುತ್ತೆ ಅಂದ. ನಿಮ್ದು ಓತ್ ಮರಿ ಸಲ ಅಲ್ಲಂಗ ಚಾಲ್ಪಿತ್ತು. ಆಗಪ್ಪ ಸಂಚೆ ಅಂದ. ಅವನೇ ಬಂದ. 12,700ಕ್ಕೆ ಮೇಕೆ ಮಾರಿದ. 5,500 ರೂಪಾಯಿ ಮರಿ ಮಾರ ಅಲ್ವಾ? ಸರಿ ಅಂತ. ಈಗ ನೀ ಮುಡುಕ್ ಗೊತ್ತಲ್ಲ ಕೋಳಿ ವ್ಯಾಪಾರ ಏನು ಅಂತ. ಗಿಟ್ಟಿರ್ತಾ ಅಂತಾನೆ, ಗಿಟ್ಟೋದು ಕೈ ಬಿಡ್ತಾನೆ. ಕೇಳ್ರಿ
ನಾನ್ ಹೇಳೋದೇ ಹಿಂಗೈತೆ ಇಲ್ಲ ನಾವೇ ಹೋಗ್ತೀವಿ ಅಂತೆಲ್ಲ ಹಾಕ್ಕೊಂಡು ಹೋಗ್ರಿ, ವ್ಯಾಪಾರ ಬಂದ್ರೆ ಕೊಡ್ರಿ. ನೀವು ಹೋಗ್ತಿರ್ತೀರಲ್ಲ 30,000 ಒಳಗಡೆ ವ್ಯಾಪಾರ. ಸುಮ್ನೆ ನಾಲ್ಕೈ ಕೇಳೋದು ಬೇಡ, ಮುಗ್ಸೋದು ಬೇಡ. ಆ ಪಟ್ಲಿ ಮಾರಿಗೆ ಅಲ್ಲಿಗೆ ಪಟ್ಲಿ ಮಾರಿಗೆ ಹೋಗ್ತಾರ. ಹೆಂಗೆ ಎಷ್ಟಕ್ಕೆ? ಒಂದ್ 10 ಹೋಗುವ 10 ಕೆಜಿ ಎಷ್ಟ್ಬೋದು? ಕೆಜಿ ತಗೋಬೇಡ. ಈ ಕಡೆ ತಂದು ಮೇಯಿಸಿ ಇಡಾಕ್ಸಿ ಸಾಕು. ಹಿಂದ್ಗಡೆ ಪನ್ನನು ಬರ್ತಾವ ಮರಿ, 2 ಬರ್ತವೆ, ಬಾಡಿ ಬರ್ತವೆ. ಏನ್ ಗುರಿ ಕಟ್ಸ್ಬಿಟ್ಟು ಇದ ಮಾಡಿಸ್ತೇವೆ. 15,000 ಕೊಟ್ಟು ಅದೇ 7 ವರ್ಷ. ಆಮೇಲೆ ನನ್ನ ಮಗಂದು ಕೆಳಗಿಡದೈತೆ ಕೇಳು, ಕೆಳಗಿಡದೈತೆ, ನಾವಿಲ್ಲಿ ತೋಟದಾಗೆ ಇದೀವಿ ಅಂತ ಉದಾಸೀನ ಮಾಡಕ್ ಹೋಗ್ಬೇಡ್ರಿ. ಚಿತ್ತೆ ಕೆಳಗ್ ಬಂದ್ಬಿಟ್ಟೈತೆ. ಮೊನ್ನೆ ಒಂದ್ 15,000 ರೂಪಾಯಿ ಒಂದು ಓತು ನೋಡಿತ್ತು. ಆಮೇಲೆ ನೆಲ್ಲಿಕೆರೆದ ಒಂದು ಕುರಿ ಎತ್ತಿಬಿಟ್ಟು ಹೊತ್ಕೊಂಡು ಹೋಗುತ್ತಾ ಇಲ್ಲ ತಿನ್ನುತ್ತಾ? 3 ಜನ ಹೋದ್ರು ಸಿಕ್ಕಿಲ್ಲ. ಉದಾಸೀನ ಮಾಡಕ್ ಹೋಗ್ಬೇಡ. ಇಲ್ಲಿ ಇಲ್ಲಿ ಮೂಲೆಗೆ. ಅಕ್ಕಿಂದ ಫಾರೆಸ್ಟಿಂದ ಬಂದ್ಬಿಡ್ತವೆ. ಅವ್ರ ಶಿವಣ್ಣ ಅಂತ ಅವ್ರಲ್ಲ, ಅಜಂ ಪೂಜೆ ಮಾಡ್ಕೊಂಡು ಶಿವಣ್ಣ ಹೊಡ್ಕೊಂಡು ಹೋಯ್ತಿ, ಓದ್ಕೊಂಡಂಗ್ ಹೊಡೆದೈತಿ. ಅಂತ ಹೋಗ್ಬೇಡ. ನೀನ್ ಮಾತಾಡಲ್ಲ. ಹೇಳ್ಪಪ್ಪ. ಅಲ್ಲ ನೀನ್ ಕೇಳೋಣ ಒಂದ್ಸತಿ, ನೀನ್ ಕೇಳಿ ಇಷ್ಟು ಕೊಡ್ತೀನಿ ಅನ್ನು. ನನಗೆ ಗೊತ್ತಿರುತ್ತೆ ಮತ್ತೆ ವ್ಯಾಪಾರ. ಹಿಂಗ್ ಹೊಡ್ಕೊಂಡು ಹೋಗುವ. ಇಲ್ಲ ನೀನ್ ಹೇಳೋಣ, ನೀನ್ ಕೇಳು. ನೀನ್ ಕೇಳಲ್ವ ಒಳಗಡೆ ವ್ಯಾಪಾರ ಆಡು ಅಂತ? ಅದ್ ಕುರಿ ಹೇಳಿದ್ರಲ್ಲ ಅಣ್ಣ, ಅದ್ ಎಷ್ಟಕ್ಕೆ ಹಾಕಂತೀರ? ಕುರಿ ಮರಿ ಹೆಂಗ್ ಹಾಕಂತೀಯಣ್ಣ? ಸಪ್ರೇಟ್ ಅಲ್ಲ ಅದೊಂದು ಸುಮ್ನೆ ಒಂದ್ ದಾಯ ಕಟ್ಟ, ಅದೊಂದಕ್ಕೆ ಮಿಕ್ಕಿದಕ್ಕೆ ನಾನು ಹೇಳ್ತೀನಿ. ಯಾವ ಜೊತೆನಾ? ಹಾ ಜೊತೆ ಅಲ್ಲ, ಅದೊಂದ್ ಕುರಿ ಐತಲ್ಲ ಹೆಣ್ಗುರಿ, ಅದು ಹೆಣ್ಗುರಿ ಒಂದಕ್ಕ 9,000 ಕೊಡ್ತೀವಿ ಆ ಹೆಣ್ಗುರಿಗೆ. ಅದು ಬಿಟ್ರೆ ಇನ್ನು ಒಟ್ಟಿಗೆ ವ್ಯಾಪಾರ ಅಲ್ಲಿಗೆ 37,000 ಕೊಟ್ಟು ಇಟ್ಕೊಂಡು ಹೋಗೋಣ ಎಲ್ಲಾನು. ಅವ್ರು ಹೇಳಿದ್ದಷ್ಟು ಬೇಡ. ಎಷ್ಟು ಹೇಳಿ ಅಲ್ಲ, ಎಷ್ಟು ಹೇಳಿರೋದು? 40,000 ಬಂತು. ಎಷ್ಟಿರತ್ತೆ ಹೇಳು ಟೋಟಲು? 5 ರಾಸು. ಮ್ಯಾಕೆ ಮರಿ ಎಷ್ಟೆಷ್ಟು? 5,000 ಹಾಕೈತೆ. 5,000 ಅಲ್ಲ 5,100 ಅಂತ ತಂದಿದ್ ನಾನು. ಒಂದ್ ನಿಮಿಷ ಇರು. 37 ನಾನು ಹೇಳಿದ್ನಲ್ಲ, ಹೇಳಿದ್ನಲ್ಲ ಅಣ್ಣ. ಅವರು 47,000 ಇದ್ರು, ನಾನು 37,000 ಒಟ್ಟಿಗೆ ಹೇಳಿದೀನಿ. ಲೆಕ್ಕ ಹಾಕೊಂಡು ನೀನೊಂದ್ಸತಿಯ ಹೇಳು. ಈಗೇನ್ ಲಾಸ್ ಆಗಲ್ಲ ಯಾವ್ದು? ಕಣೋ, ಇದೇ ಬಿಟ್ಕೊಂಡು ಪಟ್ಲಿ ಮರಿ ಹೆಂಗ್ ಹಾಕಂತೀರ ಹಂಗಾದ್ರೆ? ಹೆಂಗೋ ಮಾಡ್ತೀಯ, ಹೆಂಗೋ ಅದೆಲ್ಲ ದೇವ್ರ್ ಕೊಟ್ಟ. ಹೇಳಣ್ಣ ನೀನೆ. ಹಾ ಕುರಿ 9,000 ಆಯ್ತು, ಅದ್ ನಿಮ್ ಲೆಕ್ಕಕ್ಕೆ ಬರೋಣ. ಪಟ್ಲಿ ಮರಿ ಕೆಜಿ ಎಷ್ಟು ತೂಕ ಬರ್ತವೆ? ಅಣ್ಣ, ಪಟ್ಲಿ ಮರಿ ಅವ್ ತೂಕ ಹಾಕಕ್ಕಾಗ್ತಾರಣ್ಣ? ತೂಕನೇ ಹಾಕ್ಬೇಕು. ತೂಕಕ್ಕೆ ಅವನು ದುಡ್ಡು ಕೊಡೋದು, ತೂಕಕ್ಕೆ ದುಡ್ಡು ಕೊಡ್ತಾನ. ಹೆಂಗೆ ತೂಕ? ಪಟ್ಲಿ ಮರಿ ಹೆಂಗೆ? ಏನ್ 650 ಕೆಜಿ? ಸುಮ್ನಿರಣ್ಣ. ತೂಕಣ್ಣ ದೊಡ್ಡ ಅಲ್ಲ ಕಣ 700. ಅಣ್ಣ, ಪಟ್ಲಿ ಮರಿನ ಯಾರು ತೂಕ ಕೊಡ್ತಾರೆ ಅಣ್ಣ? 10 ಕೆಜಿ ಅಲ್ಲಲ್ಲ, ಗೊತ್ತಾಯ್ತು. ಕೆಜಿ ಅಂತ ನಿಗಕ್ಕೆ ಅವ್ನು ಹಾಕ್ಯಣದು. 10 ಕೆಜಿ ಅಲ್ಲ, 10 ಕೆಜಿ ಬರೋ ಮರಿನ ಯಾರು ತೂಕ ಕೊಟ್ರೆ ಏನ್? ತೂಕಕ್ಕೆ ಕೊಡ್ಬೇಕು. ತೂಕನೇ ಅವನು. ಸರಿ ಹೇಳಿ, ಎಷ್ಟು ಕೊಡ್ತೀರಾ ಈಗ? ಆಯ್ತು, ನಿಂದು ಹಿಂಗಾದ್ರೆ ಹೊಡ್ಕೊಂಡು ಹೋಗೋ. ಅದೇ 37,000 ಹೇಳಿದೀನಿ. ಸರಿ ವ್ಯಾಪಾರ ಅಲ್ಲ. ಆಯ್ತು ಬಿಡೋಣ, ಬೇಡ ಹಾಕೊಂಡು ಹೋಗುವಂತ ಬೇಡ ಬಿಡೋಣ, ಆಯ್ತು ಐತೆ ಕೇಳೋದೈತೆ ಕೇಳ್ಬಿಡೋಣ. ಬೇಡ ಬಿಡು, ಆಯ್ತು. ಹಾಗಂತಿದ್ದ ಸುಮ್ನೆ ಯಾಕೆ ವರ್ಷ ಮಾತಾಡ್ಬೇಡಿ. ಅವಳು ಎಷ್ಟೆಷ್ಟ ಯಾವ ಎಷ್ಟಾರ ಬಿಡಿ, ಅದು ಬೇರೆ ಪ್ರಶ್ನೆ. ಒಟ್ಟು ವ್ಯಾಪಾರ ಅಲ್ವೇನ್ರಿ? ಅದೇ ಹೊಟ್ಟೆ ವ್ಯಾಪಾರನೇ 37,000 ಕೊಟ್ಟು ಇಟ್ಕೊಂಡು ಹೋಗು. 30,000 ರೂಪಾಯಿ. ಇಲ್ಲ ಬಿಡೋಣ, ಕೊಡಲ್ಲ. ಒಳಗೂ ಬೇಡ, ಇಲ್ಲ ಬಿಡು, ಬೇಡ. ನಿನ್ ಲಾಸ್ಟ್ ಅಷ್ಟೇ 37,000. 1,000 ಬಿಡ್ತೇನೆ. 36,000 ಕೊಟ್ಟು ಇಟ್ಕೊಂಡು ಹೋಗಿ, ಇಲ್ಲ ನಾನೇ ಸಂತೆಗೆ ಹೊಡ್ಕೊಂಡ್ ಬರ್ತೀನಿ ಅಷ್ಟೇ. ದೇವ್ರ್ ಕೊಡ್ತಾನೆ, ಹೊಡ್ಕೊಂಡು ಹೆಂಗ್ ಹೊಡ್ಕೊಂಡು ಈಗ ಮ್ಯಾಕೆ ಮರಿ ಹೆಂಗ್ ಹಾಕೊಂಡಿದ್ದೀರಾ ನಿಮ್ ಲೆಕ್ಕದಲ್ಲಿ? ಅಲ್ಲ ಹೇಳು ಒಂದ್ಸತಿ, ಹೇಳು. ಒಂದ್ ವಾತ್ ಮರಿ, ಒಂದ್ ಹೆಣ್ಮರಿ. ನಿಂದ ಏನಾರ ಅದು ಹೆಣ್ಮರಿ ಸಪ್ರೇಟ್ ಕೈ ಇಟ್ಕೊಂಡು 4,000 ರೂಪಾಯಿಗೆ ಬರುತ್ತೆ, 4,000 ಬಳಿಗೆ ಬರುತ್ತೆ. ವಾತ್ ಮರಿ ವಾತ್ ಮರಿ ಒಂದ್ 5,000 ಹೋಗುತ್ತೆ. ಎಲ್ಲಿಗೆ ಎಷ್ಟಾಯ್ತು ಅಲ್ಲಿಗೆ? ಎಷ್ಟಾಗುತ್ತೆ? ಎಷ್ಟ್ ಲೆಕ್ಕ ಹಾಕ್ರಿ ನೀವೇ? 9,000ನಾ? ಪಟ್ಲಿ ಮರಿ ಹೆಂಗ್ ಹಾಕೊಂಡಿದ್ದೀರಾ ಯಾವ ಅವೆರಡು? ಪಟ್ಲಿ ಮರಿನ 8,000 ಹಂಗೆ 8,000 8,000 ಅಲ್ಲ, ಅವ್ರು ಕೊಟ್ಟಂದಿರೋದೇ ಒಂದಕ್ಕೆ 8,000, ಒಂದು ಹುಟ್ಟಿರೋದು. ಆಯ್ತು, 8 16,000ನಾ? 16 ಇದೆಷ್ಟಾಯ್ತು ವಾತ್ ಮರಿಗಳ್ದು ಮತ್ತೆ ಇದ್ರದ್ದು? ಎಷ್ಟ್ ಹೇಳಿದ್ರಿ ನೀವು? 9,000. 9,000. 16 9 ಎಷ್ಟಾಯ್ತು? 25 ಆಯ್ತು. 25 9 ಎಷ್ಟಾಯ್ತು? 25 9 ಎಷ್ಟಾಗುತ್ತೆ? ಎಷ್ಟಾಯ್ತು ಲೆಕ್ಕ ಹಾಕ್ರಿ? 34,000 ಆಯ್ತು. 25 9 34 ಆಗುತ್ತೆ.
ಸರಿನಾ? ಅಲ್ಲ ನೀವ್ ಹೇಳಿದ್ರಲ್ಲಿ ಅಲ್ಲಿ 30,000 ಒಳಗಡೆ ಕೊಡೋದ್ರೆ ಎಲ್ಲಿ ಕೊಡೋಣ? ಒಳಗಡೆ ಕೇಳಲ್ಲ 36,000 ಕೊಟ್ಟು ಹಿಡ್ಕೊಂಡು ಹೋಗೋದಾರ ಹಿಡ್ಕೊಂಡು ಹೋಗೋಣ. ಇಲ್ಲಿರ್ ಬೇಡ ಸುಮ್ನೆ ಯಾಕೆ, ನನ್ಗೆ ಗೊತ್ತಿದ್ದು ನಾನು ಮಾಡಕ್ ಹೋಗಲ್ಲ. ನಿನ್ಗೂ 500 ರೂಪಾಯಿ ಸಿಗ್ಬೇಕು ಒಂದ್ ಇದ್ರಲ್ಲಿ. ಒಂದ್ ಕೆಲಸ ಮಾಡು, ಈಗ ಜೊತೆ ಒಳಗೆ ಮಾರ್ಬಿಡು 500 ರೂಪಾಯಿ ನಾನೇ ಮಾರ್ಕೊಂತೀನಿ ಬಿಡಿ ಹಂಗಾದ್ರೆ. ಹಂಗೆ ಮಾಡು, ನಾನೇ ಮಾರ್ಕೊಂತೀನಿ ಬಿಡಿ. 500 ನನ್ಗೆ ಕೊಡು. ಎಲ್ಲ ಸಾವಿರ ಕೊಡು ಅಂತ ಕೇಳಲ್ಲ. ಇಟ್ಕೊಂಡು ಹೋಗ್ತಕ್ಕ ಬೇಡ ಕಣ ನಂದಿ, ಬೇಡ ಬಿಡೋಣ. ನಾವು ಹೆಂಗ್ ಗೊತ್ತಂದ್ರೆ ಈಗ ಮರಿ ಮರಿ ಸೊಟ್ಟ ಇನ್ನೊಂದ್ ಹೇಳ್ತೀನಿ, ಒಂದೇ ಒಂದ್ಸಲ ಅದಕ್ಕೆ ಮುಟ್ಟಿಗ 35 ಕೊಟ್ಟು ಇಟ್ಕೊಂಡು ಹೋಗು. ಯಾವ್ದು ಬೇಡ ತೆಗಿ, ದೇವ್ರು ಕೊಡ್ತಾನ ಹೋಗೋಣ ಕಣ. ಸುಮ್ನೆ 1,000 2,000 ಅಲ್ಲ, ಕಂದಣ್ಣರೇ ನಮ್ಗೆ ಲಾಸ್ ಆತು, ನನ್ಗೆ 10 ರೂಪಾಯಿ ಕೊಡು ಅಂತ ಕೇಳೋದುಡ್ಡಲ್ಲ. ಬೇಡ ಬಿಡೋಣ ಸುಮ್ನೆ. 10 ರೂಪಾಯಿ ಬಿಡಿ ಅಂತ. ಇಲ್ಲ ನಾನೇ ಒಂದ್ ಕಾಲ ನಾನೇ ನಿಂಗೆ 35,000 ಕೊಡ್ತೀನಿ. ನನ್ಗೆ ಕೊಡು, ಹೋಗಿ ನನ್ಗೆ ಕೊಡು 35,000 ನಾನೇ ಮಾರ್ಕೊಂತೀನಿ ಬಿಡು. ಹೋಗು, ಮಾಡ್ಕೊ ಹೋಗು. ಗೊತ್ತನವಾಗಿದೆ. ಬೇಡ ನಂದಿ, ಇಲ್ಲ ಬಿಡೋಣ, ನಾನ್ ಮಾರ್ಕೊಂತೀನಿ ಬಿಡೋಣ. ಯಾವರ ಮರಿ ಸಟ್ಟಾದ ನಮ್ಗೆ ಅವ್ರೊಳಗೆ ಅವ್ನ್ ಜೋಡಿಸಿರ್ತೀವಿ. 2 ಬೈಕಲ್ಲಿ ಇಟ್ಕೊಂಡು ಹೋದ್ರೆ ಆಗೋಯ್ತು. ನಾವೆಲ್ಲ ಇವನ್ನೇ ಸಪ್ರೇಟ್ ಅಂತಲ್ಲ, ಮರಿ ಸಟ್ಟಾದಾಗ ಅವ ಜೊತೆ ಮಾಡಿ ಅವ ಒತ್ತಾರ ಕೊಟ್ಕೊಂತೀವಿ ಅಷ್ಟೇ. ಅದ್ರಾಗ ಏನಾರ 2 ರೂಪಾಯಿ ಸಿಕ್ಕಿ ನಮ್ಗೆ ಕಾಸು. ಅಲ್ಲ ನಿನ್ಗೂ ಸಿಗ್ಬೇಕು. ಒಂದ್ 500 ರೂಪಾಯಿ 1,000 ರೂಪಾಯಿ ಆದ್ರೆ ಸಂಟಿವಾಗ ಸಿಕ್ಕಿದೆ ಇದಾಗುತ್ತೆ, ಒಳ್ಳೇದು. ಹಾಗಂಗಿದ್ರೆ ನೋಡ್ಕೊ, ನೀನು ಕೊಡ್ಬೇಕು, ನಾವು ಬರೋದು, ಮತ್ತೆ ಎಲ್ಲರೂ ಕೊಡ್ಬೇಕು. ಒಂದು ತರದ ವ್ಯಾಪಾರ ಬೇಡ ತಗೋ, ಇಡಿ. ಇಲ್ಲ ಬೇಡ ಸುಮ್ನೆ ಯಾಕೆ. ಅವ್ರು ಹೇಳಿದ್ ನಾನು 37,000 ಹೇಳ್ದೆ.